ಶಾಂತಿ ನೆಮ್ಮದಿಯ ಬದುಕಿಗೆ ಸರ್ವರು ಶಾಂತಿ ಸಹಬಾಳ್ವೆಯಿಂದ ಬದುಕಬೇಕಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನುಡಿದರು. ಅವರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಚಂದ್ರಶೇಖರ್ ಆಜಾದ್ ರಂಗಮಂದಿರದಲ್ಲಿ ಬಂಜಾರ ಸಮುದಾಯ ಆಯೋಜಿಸಿದ್ದ ಸಂತ ಶ್ರೀ ಸೇವಾಲಾಲ್ 286ನೇ ಜಯಂತಿ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಅತಿ ಹೆಚ್ಚು ಗುಳ್ಳೆ ಹೋಗುವಂಥದ್ದು ನಮ್ಮ ತಾಲೂಕಿನವರೇ. ಆದುದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಬಂಡೆ ಬಸಾಪುರ ತಾಂಡದಲ್ಲಿ ಪ್ರೌಢಶಾಲೆ ಹಾಗೂ ಆರೋಗ್ಯ ಕೇಂದ್ರ ಮತ್ತು ಅಪ್ಪನಹಳ್ಳಿ ತಾಂಡದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡಲಾಗಿದೆ ಎಂದರು. ತಾಲೂಕಿನ ಬಹುತೇಕ ತಾಂಡಗಳಿಗೆ ಈಗಾಗಲೇ ನಾನು 2-3 ಬಾರಿ ಭೇಟಿ ನೀಡಿ ತಾಂಡದ ಜನರ ಮೂಲಭೂತ ಸೌಲಭ್ಯಗಳ ಅಗತ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿರುವೆ ಎಂದರು. ಯುವ ಪೀಳಿಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅವರೇ ಭವಿಷ್ಯದ ಭವ್ಯ ಭಾರತದ ಸತ್ಪ್ರಜೆಗಳಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಬಂಜಾರ ಸಮಾಜದವರು IAS, KS ಹಾಗೂ ಸಚಿವರಾಗಿರುವಂತಹ ಉದಾಹರಣೆ ಇದೆ. ಅದೇ ರೀತಿಯಾಗಿ ಕೂಲಿಯನ್ನು ನಂಬಿ ಬಡತನದಲ್ಲಿ ಜೀವನ ನಡೆಸುವಂತವರು ಇದ್ದಾರೆ. ರಾಜ್ಯ ಮುಖ್ಯಮಂತ್ರಿಗಳು ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿದ್ದಾರೆ. ಅದರಿಂದಾಗಿ ಅನೇಕ ತಾಂಡಗಳ ಬಹುತೇಕ ಜನರಿಗೆ ಉಪಯೋಗವಾಗಲಿದೆ ಎಂದರು. ವೇದಿಕೆಯಲ್ಲಿ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಯವರು, ಮಾಜಿ ಶಾಸಕ P. ರಾಜು ಕುಡಚಿ, ಸಮಾಜದ ಮುಖಂಡರಾದ ಅನಂತ್ ನಾಯಕ್, ವಿವಿಧ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಪ್ರಮುಖ ಜನಪ್ರತಿನಿಧಿಗಳು, ವಿವಿಧ ಜನಪ್ರತಿನಿಧಿಗಳು, ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು, ಸಮಾಜದ ಪ್ರಮುಖರು, ಗಣ್ಯರು ವೇದಿಕೆಯಲ್ಲಿದ್ದರು. ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೋರ್ವ ಶಾಲೆಗೆ ನುಗ್ಗಿ ದಾಂಧಲೆ ನಡೆಸಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿ ತೊಡಗಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. ಶಿವಕುಮಾರ್ ಎಂಬ ವ್ಯಕ್ತಿ ಮದ್ಯ ಸೇವಿಸಿ ಶಾಲೆಗೆ ನುಗ್ಗಿದ್ದಾನೆ. ತನ್ನ ಪ್ಯಾಂಟ್ನಲ್ಲಿ ಮದ್ಯದ ಬಾಟಲಿಯನ್ನು ಇಟ್ಟುಕೊಂಡು ಶಾಲೆಯಲ್ಲಿ ದಾಂಧಲೆ ನಡೆಸಿದ್ದಾನೆ. ಶಾಲೆಯ ಬೆಂಚ್ ಮೇಲೆ ಕುಳಿತುಕೊಂಡ ಈ ವ್ಯಕ್ತಿ ಮಹಿಳಾ ಶಿಕ್ಷಕರೊಂದಿಗೆ ಅಸಭ್ಯವಾಗಿ ವರ್ತಿಸಿ ಬೆದರಿಕೆ ಹಾಕಿದ್ದಾನೆ. ಈ ವ್ಯಕ್ತಿಯ ಅಸಭ್ಯ ವರ್ತನೆಯನ್ನು ಮಹಿಳಾ ಶಿಕ್ಷಕಿಯೊಬ್ಬರು ಫೋನಿನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ತರಗತಿಯಲ್ಲಿದ್ದ ಓರ್ವ ಹುಡುಗ ಶಿವಕುಮಾರ್ಗೆ ಹೊರಗೆ ಹೋಗುವಂತೆ ಹೇಳಿ ಗದರಿಸಲು ಪ್ರಯತ್ನಿಸಿದ್ದಾನೆ. ಆದರೆ ಆತ ತನ್ನ ಹುಚ್ಚಾಟವನ್ನು ಇನ್ನಷ್ಟು ಹೆಚ್ಚು ಮಾಡಿ ತನ್ನ ಶರ್ಟ್ ತೆಗೆದು ತರಗತಿಯಲ್ಲಿ ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ. ಅಲ್ಲದೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಿಮ್ಮ ಕರ್ತವ್ಯದ ಸಮಯ ಮುಗಿದಿದೆ, ಇಲ್ಲಿಂದ ಹೊರಡಿ ಎಂದು ಬೆದರಿಕೆ ಹಾಕಿದ್ದಾನೆ. ಶಿಕ್ಷಕರು ಘಟನೆಯ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಶಿವಕುಮಾರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. वीडियो बनाओ अब मैडम अब इस समय छीन भी सकूं। छीन तू छीन के दिखा। अरे अंकल तू हट जाओ ना इनसे। तू मैडम को फोन कर रही है। दूर हटो ना यार, तू बुला। अरे हटो ना, साइड में हो थोड़ा। साइड में तू हो, ये अच्छी बात है। बुला 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 क्या बुला? प्रधान को बुला। ये अच्छी बात है कि पुलिस को बुला। टी शर्ट पहनो पहले तो ठीक। अब बाहर निकलो, बाहर बैठ जाओ, कुर्सी घेर रहा है तुम्हारी। यार लिख दो। मैं कह रहा बाहर बैठो ना, कुर्सी घेर रहा हूँ, आपकी बात खत्म। ऐसे स्कूल टाइम में ये स्कूल टाइम है इनका। और भाई स्कूल टाइम है मेरा मुंह ये करो। वीडियो बढ़िया फर्स्ट क्लास। अपना गुज्जर चैन और गेल लो गले में
शिवकुमार ठीक है। मोटा ब्लॉक में क्षमता नहीं। आ रहे हाँ आ जाने बोला। अब तुम जाओ, हो गया हो तुम्हारा। क्यों? मेरे गांव का मंदिर है, मेरे गांव का स्कूल है, तुम्हारी ड्यूटी ऑफ है, तुम निकलो। मेरे गांव का मंदिर है, मेरे गांव का स्कूल है, तुम्हारी ड्यूटी ऑफ है, आप निकलो। हमारी ड्यूटी ऑफ नहीं है, तो हमारी आज आपकी की 24 ड्यूटी घंटे ऑन है ना, आप रेडी रहो। डन। जब कुछ पता ना हो ना तो ज्यादा बोलना नहीं मैं चाहिए। क्या कह रहा हूँ, आपके प्रधान को इतना नहीं पता जितना मेरे को पता है। मेरा नाम पपला गुज्जर। दल से बल से पैसे से पावर से झिक के वीडियो बनाओ। मैडम कल सुबह जब मैं भैया तुम्हें क्या चाहिए ये बताओ आप। हम कोई ಭಯೋತ್ಪಾದಕರ ವಿರುದ್ಧ ಯುಎಸ್ ಸೆಂಟ್ರಲ್ ಕಮಾಂಡ್ ಪಡೆಗಳನ್ನು ತಮ್ಮ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿವೆ. ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಮಿಲಿಟರಿ ವಿಮಾನಗಳು ಹಾರಾಟ ನಡೆಸುತ್ತಿರುವುದನ್ನು ಕಾಣಬಹುದು. ಯುಎಸ್ ಸೆಂಟ್ರಲ್ ಕಮಾಂಡ್ ಇರಾನ್ ಬೆಂಬಲಿತ ಹೌತಿ ಭಯೋತ್ಪಾದಕರ ವಿರುದ್ಧ ಸೆಂಟ್ಕಾಮ್ ಪಡೆಗಳನ್ನು ಕಾರ್ಯಾಚರಣೆಯನ್ನು ಮುಂದುವರಿಸಿವೆ ಎಂದು ತಿಳಿಸಿದೆ. ಯೆಮೆನ್ ಹೌತಿ ಬಂಡುಕೋರರ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯಲ್ಲಿ 5 ಮಹಿಳೆಯರು ಮತ್ತು 2 ಮಕ್ಕಳು ಸೇರಿದಂತೆ ಕನಿಷ್ಠ 53 ಜನರು ಮೃತಪಟ್ಟು ಸುಮಾರು 100 ಜನರು ಗಾಯಗೊಂಡಿದ್ದಾರೆ ಎಂದು ಹೌತಿ ಆರೋಗ್ಯ ಸಚಿವಾಲಯವನ್ನು ಉಲ್ಲೇಖಿಸಿ ದಿ ಹಿಲ್ ವರದಿ ಮಾಡಿದೆ. ವೈಮಾನಿಕ ದಾಳಿಗಳು ಯೆಮೆನ್ ರಾಜಧಾನಿ ಸನಾ ಮತ್ತು ಸೌದಿ ಅರೇಬಿಯಾದ ಗಡಿಯ ಬಳಿ ಇರುವ ಬಂಡುಕೋರರ ಭದ್ರಕೋಟೆಯಾದ ಸದಾ ಸೇರಿದಂತೆ ಇತರ ಪ್ರಾಂತ್ಯಗಳನ್ನು ಗುರಿಯಾಗಿಸಿಕೊಂಡಿವೆ. ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಹೌತಿಗಳ ರಾಜಕೀಯ ಬ್ಯೂರೋ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು.